ಅದೇ ಮಾರ್ಕ್ಸ್ ನನ್ನ ಫ್ರೆಂಡ್ ಹೋಗಿ ತಗೊಂಡಿದ್ದಾನೆ, 140 ತಗೊಂಡಿದ್ದಾನೆ, ಅವನು ಇನ್ನೂ ಧಾರವಾಡ ಹೋಗ್ತಾನೆ. ಇದೇನಕ್ಕೆ ಅಂದರೆ ಅವರು ಅಲ್ಲಿ ಏಜ್ ಕ್ರೈಟೇರಿಯಾ ಬರುತ್ತೆ, ಕ್ಯಾಸ್ಟ್ ಬರುತ್ತೆ, HK ಹೈದರಾಬಾದ್ ಕರ್ನಾಟಕ, ನಾನು ಹೈದರಾಬಾದ್, ಈ ರಿಸರ್ವೇಷನ್ ಎಲ್ಲ ಕನ್ಸಿಡರ್ ಮಾಡಿದಾಗ ಅವರು ಆ ರಿಸರ್ವೇಷನ್ ಯಾರೂ ಇರಲಿಲ್ಲ ಅಂತಂದರೆ ಅವ್ರನ್ನೇ ತಗೋಬೇಕಾಗುತ್ತೆ. ಅವ್ರು ಒಂದೇ ಮಾರ್ಕ್ಸ್ ತಗೊಳ್ಳಿ, ಆ ಕ್ಯಾಸ್ಟಲ್ಲಿ ಅವ್ರು ಯಾರು ಅವ್ರನ್ನೇ ತಗೋಬೇಕಾಗುತ್ತೆ. ಹಾಗಾಗಿ ಅವ್ರು ಸೆಲೆಕ್ಟ್ ಆಗಿದ್ದಾರೆ. ಅವ್ರು ಸೆಲೆಕ್ಟ್ ಆಗಿದ್ದ ಮುಖ್ಯ ಅಲ್ಲ ಇಲ್ಲಿ. ಅವ್ರು ಸೆಲೆಕ್ಟ್ ಆದಮೇಲೆ ಸರ್ಕಾರದವರು ಒಂದು ನೋಟಿಫಿಕೇಶನ್ ತರ್ತಾರೆ, ಸೂಚನೆ, ನಿಯಮಗಳು, ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂತ ಕರೀತಾರೆ. ತಾತ್ಕಾಲಿಕ ಯಾವ್ದಾದ್ರು ಕೋರ್ಟಲ್ಲಿ ಪ್ರಶ್ನೆ ಆಯ್ತು ಅಂದ್ರೂ ಕೂಡ ಅದು ಡಿಸ್ಕ್ವಾಲಿಫೈ ಆಗ್ಬೋದು, ಅದನ್ನ ರದ್ದು ಮಾಡ್ಬೋದು, ಆ ಪವರ್ ಸರ್ಕಾರಕ್ಕೆ ಇರುತ್ತೆ. ಆ ಪ್ರೊವಿಷನ್ ಲಿಸ್ಟ್ ಆದ್ಮೇಲೆ ಈಗ ಯಾರ್ಯಾರು ಪ್ರೊವಿಷನ್ ಲಿಸ್ಟ್ ಹೆಸರು ಬಂದಿರ್ತಾರೆ ಆಗಾಗ ತಿಳ್ಕೊಂಡ್ಮೇಲೆ ಬರುತ್ತೆ ನಮ್ಮ ಕೇಸ್ ಏನು ಪ್ರಿಪೇರ್ ಸೋರ್ಸ್ ಬರೀ ಮೋಟಿವೇಶನ್ನೇ ಇಷ್ಟು ಮೋಟಿವೇಶನ್ ಹೇಳಿದ್ರು ನಿಮಗೆಲ್ಲ ಇದೆ ಅಂತ ಹೇಳಿದೆ. ಒಂದು ಸ್ವಲ್ಪ ಮೋಟಿವೇಶನ್ ಬೇಕು ಬಟ್ 30 ಮೋಟಿವೇಶನ್ ಆಗ್ಬಾರ್ದು. ಬರೀ ಮೋಟಿವೇಶನ್ ಅಲ್ಲೇ 1 ವರ್ಷ ಕಳೆದ್ರು ನಾನು ಧಾರವಾಡ ಹೋಗ್ತೀನಿ. ಬೆಳಿಗ್ಗೆ ಎದ್ದರೆ ಸಾಕು, ಒಂದು ಸ್ವಲ್ಪ ರಾಜಕಾರಣ ಹೇಳಿದ್ರೆ, ಒಂದು ಸ್ವಲ್ಪ IPS ಆಫೀಸರ್ಸ್ ಹೇಳಿದ್ರೆ ಅವ್ರು ಮೋಟಿವೇಶನ್ ಅಂತಾನೆ ತಿಳಿಸ್ತಾರೆ. ಬೆಳಿಗ್ಗೆ ಎದ್ರೆ ಮೋಟಿವೇಶನ್, ರೀಲ್ಸ್ ಮೋಟಿವೇಶನ್, ಈ ಕಡೆ ಯೂಟ್ಯೂಬ್ ಶಾರ್ಟ್ಸ್ ಮೋಟಿವೇಶನ್ ನೋಡೋದ್ರಲ್ಲೇ ಅವ್ರು ದಿನ ಕಳೆದಿದ್ದಾರೆ. ಮೋಟಿವೇಶನ್ 6 ದಿನ ನೋಡಿದ್ಮೇಲೆ ಎಕ್ಸಾಮ್ಗೆ ಪ್ರಿಪೇರ್ ಆಗಲ್ಲ. ಹಂಗೆ ಅವು ಎಷ್ಟು ಪೇಜಸ್ ಕಂಪ್ಲೀಟ್ ಆಗೈತಿ? ಹಾಗಾಗಿ ಸಿಲೆಬಸ್ ಒಂದೇ ಇರುತ್ತೆ, ಸಿಲೆಬಸ್ ಒಂದೇ ಇರುತ್ತೆ. ಓದುವಾಗ ಯಾವುದೋ ಒಂದು ವಿಷಯ ಇರುತ್ತೆ. ಈಗ ಒಂದು ಫೋಟೋಸಿಂಥೆಸಿಸ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಲ್ಲಿ ನಡೆಯುತ್ತೆ ಅಂತ ಮೊದಲು ಕೇಳಿದೆ.